ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಜಿ ಲೋಕಸಭಾ ಸದಸ್ಯರು ಆದಂಥ ಅಜಯ್ ಕುಮಾರ್ ಕೋಲಾರ ಜಿಲ್ಲೆಗೆ ಡಾಕ್ಟರ್ ರಮೇಶ್ ಅವರನ್ನು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡೋದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಅವರು ನಿಷ್ಠಾವಂತ ಕಾಂಗ್ರೆಸ್ಸಿನ ಮುಖಂಡ, ನಿರಂತರವಾಗಿ 30 ವರ್ಷಗಳಿಂದ ಮೇಲ್ಪಟ್ಟ ನಮ್ಮ ಜೊತೆಯಲ್ಲಿ ಪಾರ್ಟಿ ಕೆಲಸ ಮಾಡಿಕೊಂಡು ಏನೇನರಿಗೆ ಮೂಢನಂತೆ ಕೆಲಸ ಮಾಡಿಕೊಂಡಿದ್ದಂಥವರು ಅವರ ಸೇವೆಯನ್ನು ಗುರುತಿಸಿ ಇವತ್ತು ಅವರನ್ನು ಅಧ್ಯಕ್ಷರಾಗಿ ಅವರು ಜಿಲ್ಲಾ ಮಟ್ಟದ ಕಮಿಟಿ ಮತ್ತು ತಾಲೂಕು ಮಟ್ಟದ ಕಮಿಟಿಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಮಾಡುವಂಥದ್ದಕ್ಕೆ ಅವರನ್ನು ತೋರಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಶಾಸಕ ನಾರಾಯಣಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಬಿಹಾರ ಚುನಾವಣೆಯ ಅಲ್ಲಿನ ಪರಿಸ್ಥಿತಿಗಳು, ಅಲ್ಲಿನ ವಿದ್ಯಮಾನಗಳನ್ನು ಇವತ್ತು ಬಿಹಾರ ಇರ್ತಕ್ಕಂಥ 20% ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕನಿಷ್ಠ ಪಕ್ಷ ಕೂಲಿ ಕೂಡ ಅವ್ರು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 1,25,00,000 ಮಂದಿಗೆ ಅಕೌಂಟ್ಗೆ 10,000 ರೂಪಾಯಿ ಹಣ ಹಾಕಿದ್ರೆ 10,000 ರೂಪಾಯಿನ ಹಣ ಹಾಕಿದ್ರೆ ಯಾಕೆ ಮಾತಾಡ್ತಿಲ್ಲ? ಎರಡನೇದಾಗಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಇವತ್ತು ದೊಡ್ಡ ಆಂದೋಲನವನ್ನೇ ಮಾಡ್ತಾ ಇದ್ದೀವಿ. ಇದು ತಾಜಾ ಉದಾಹರಣೆ ಇವತ್ತು ಬಿಹಾರ ಚುನಾವಣೆ. ಬಿಹಾರಕ್ಕೆ ನಾವು ನೋಡಿರಬೇಕು, ಪ್ರಚಾರಕ್ಕೆ ಹೋದ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರನ್ನ, ಮಂತ್ರಿಗಳನ್ನ, ಶಾಸಕರನ್ನ ಜನ ಬೀದಿಯಲ್ಲಿ ಓಡಿಸ್ತಾ ಇದ್ರು. ಇದು ಜಲಜಾಹೀರ. ಇಂಥ ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತ ಚುನಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ NDA ಮೈತ್ರಿ ಕೂಡ ಬರ್ತಾ ಇರಲಿಲ್ಲ. ಇವತ್ತು ಒಂದು ಕಡೆ ಅವರೇನು ಮಹಿಳೆಯರ 1,25,000 1,25,00,000 ಅಕೌಂಟ್ಗಳಿಗೆ ತಲಾ 10,000 ರೂಪಾಯಿ ಅಂತ ಹಣ ಹಾಕಿದ್ರು. ಅದು ಒಂದು ಕಡೆ ಮತಗಳತನ ಪರಿಣಾಮ ಬಿಹಾರಲ್ಲಿ ಅವ್ರು ಗೆದ್ದಿರ್ಬೋದು. ಆದರೆ ಆ ಬಿಹಾರ ಚುನಾವಣೆಯಿಂದ ನಾವು ಯಾರು ಕೂಡ ಎಲೆಗುಂದಿಲ್ಲ. ಆಯಾ ಪ್ರದೇಶಗಳಲ್ಲಿ ಆಂಧ್ರ ಒಂದು ಮಾದರಿ, ತೆಲಂಗಾಣ ಒಂದು ಮಾದರಿ, ತಮಿಳುನಾಡು ಒಂದು ಮಾದರಿ, ಕೇರಳ ಒಂದು ಮಾದರಿ, ಕರ್ನಾಟಕ ಕೂಡ ಅದರದೇ ಆದ ಛಾಪನ್ನು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಗಟ್ಟಿಯಾಗಿ ಬುನಾದಿ ನಿರ್ಮಾಣ ಮಾಡಿದ್ದಾರೆ. ಬಿಹಾರ ಚುನಾವಣೆಯನ್ನು ನಾವು ಯಾರೂ ಕೂಡ ಹೆಚ್ಚಾಗಿ ಹಚ್ಕೊಳ್ಳೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ದಿಕ್ಸೂಚಿರ್ತಕ್ಕಂಥವ್ರು ಯಾರು? ಬಿಜೆಪಿ ಅಲ್ವಾ? ಪ್ರತಿ ಸಂದರ್ಭದಲ್ಲಿ ಕೂಡ ಒಂದು ಸಣ್ಣ APM ಚುನಾವಣೆ ಆಗಲಿ ದಿಕ್ಸೂಚಿ ಅಂತಾರೆ, PNW ಚುನಾವಣೆ ಆಗಲಿ ದಿಕ್ಸೂಚಿ ಅಂತಾರೆ, ಯಾವುದಾದ್ರೂ ಪಂಚಾಯತಿ ಮೆಂಬರ್ ಇದು ದಿಕ್ಸೂಚಿ ಅಂತಾರೆ. ನನ್ನ ಪ್ರಕಾರ ಇಂದಿನ ಇತಿಹಾಸವನ್ನು ನೋಡಿದಾಗ ಬಿಜೆಪಿ ಯಾವತ್ತೂ ಕೂಡ ಏಕಪಕ್ಷವಾಗಿ ಸ್ವಂತ ಭಾಗದ ಸರ್ಕಾರ ರಚನೆ ಮಾಡಿಲ್ಲ. 2011 ತಗೊಂಡಾಗ ನಮಗೆ ಗೊತ್ತಿದೆ, ಆಪರೇಷನ್ ಕಮಲ ಮಾಡಿ ಅವತ್ತು ಸರ್ಕಾರ ರಚನೆ ಮಾಡಿದ್ರು. ಅದ ನಂತರ 19ರಲ್ಲಿ ಕೂಡ ಕಾಂಗ್ರೆಸ್ನ 17 ಮಂದಿಯನ್ನ ಕಾಂಗ್ರೆಸ್ ಜೆಡಿ 17 ಮಂದಿಯನ್ನ ತಗೊಳ್ಳೋದು ಮುಖಾಂತರ ಅವರು ಪಕ್ಷ ರಚನೆ ಮಾಡಿದ್ರು. ಅವತ್ತಾದ್ರೂ ಕೂಡ